ಉತ್ತರ ಕರ್ನಾಟಕದ ಜೀವನದಿ ಕೃಷ್ಣೆಯ ಒಡಲು ಈ ಬಾರಿ ನಿಗದಿಗೂ ಮುಂಚೆಯೇ ತುಂಬಿದೆ. ಪರಿಣಾಮ ಈಗಾಗಲೇ ಕೃಷ್ಣೆಯನ್ನ ಸೇರುವಂತಹ ಪ್ರಮುಖ ಜಲಾಶಯಗಳು ಮೈದುಂಬಿ ಹರಿತಾ ಇದೆ. ಇನ್ನೊಂದು ಕಡೆಗೆ ನೋಡೋದಕ್ಕೂ ಕೂಡ ಮನಮೋಹಕವಾದಂತಹ ದೃಶ್ಯಾವಳಿಗಳಿಗೂ ಕಾರಣ ಆಗ್ತಾ ಇದೆ. ನೀವೀಗ ನೋಡ್ತಾ ಇರುವಂತಹ ದೃಶ್ಯ ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ. 26 ಗೇಟ್ಗಳಿಗೆ ದೀಪಾಲಂಕಾರವನ್ನು ಮಾಡಲಾಗಿದ್ದು, ದೀಪಾಲಂಕಾರ ಅತ್ಯಂತ ರಮಣೀಯವಾಗಿ ಭಾಸವಾಗ್ತಾ ಇದೆ. ಕೆಂಪು, ಹಸಿರು, ಗುಲಾಬಿ, ನೀಲಿ, ನೇರಳೆ, ಹಳದಿ ಬಣ್ಣದ ದೀಪಾಲಂಕಾರವನ್ನು ಮಾಡಲಾಗಿದೆ. ನಾಳೆ ಜಲಾಶಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಬಾಗಿನವನ್ನು ಅರ್ಪಣೆ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಬಾಗಿನ ಅರ್ಪಣೆಗೂ ಮುಂಚೆ ಆಲಮಟ್ಟಿ ಜಲಾಶಯದ ಸೊಬಗು, ಆ ವಿಹಂಗಮ ನೋಟವನ್ನು ನೀವು ಟಿವಿ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಾ. ಪ್ರತಿ ಸಲ ಕೂಡ ಈ ಲೈಟಿಂಗ್ಗೋಸ್ಕರನೇ ಪ್ರವಾಸಿಗರು ದೂರದ ಊರುಗಳಿಂದ ನೋಡೋದಕ್ಕೆ ಅಂತ ಬರ್ತಾರೆ. ಅಂಥದ್ದೊಂದು ವಿಹಂಗಮ ನೋಟಕ್ಕೆ ಮತ್ತೊಮ್ಮೆ ಆಲಮಟ್ಟಿ ಜಲಾಶಯ ಸಾಕ್ಷಿಯಾಗಿದೆ.